ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇವತ್ತು ನಿಮಗೆ ಈ ವಿಡಿಯೋದಲ್ಲಿ ಪ್ಯೂರ್ ವರ್ಜಿನ್ ಕೋಕೋನಟ್ ಆಯಿಲ್ನ ಹೇಗೆ ಪ್ರಿಪೇರ್ ಮಾಡಬೇಕು ಅಂತ ತೋರಿಸ್ತೀನಿ. ಬನ್ನಿ, ಇನ್ನೂ ಲೇಟ್ ಮಾಡದೆ ವಿಡಿಯೋ ಸ್ಟಾರ್ಟ್ ಮಾಡೋಣ. ಮೊದಲನೇದಾಗಿ ಒಂದು ಒಳ್ಳೆ ಎಳೆ ಕೊಕೊನೆಟನ್ನು ತೊಗೊಳ್ಳಿ. ಸೊ ಈಗ ತೊಗೊಂಡಾಗ ನಮಗೆ ಪ್ಯೂರ್ ಕೊಕೊನೆಟ್ ಆಯಿಲ್ ಚೆನ್ನಾಗಿ ಬರುತ್ತೆ. ಇದನ್ನು ಚೆನ್ನಾಗಿ ಪೀಸ್ ಮಾಡಿಬಿಟ್ಟು 2-3 ಸರಿ ವಾಶ್ ಮಾಡಬೇಕಾಗತ್ತೆ. ನಂತರ ಮಿಕ್ಸಿ ಜಾರಿಗೆ ಮಿಕ್ಸಿ ಮಾಡಿಕೊಂಡು ಈ ಥರ ತಿಕ್ ಪೇಸ್ಟ್ ಥರ ಮಾಡ್ಕೊಳ್ಳಿ. ನೀರು ಸ್ವಲ್ಪನೇ ಹಾಕ್ಕೊಳ್ಳಿ. ಜಾಸ್ತಿ ನೀರು ಹಾಕಿ ಜಾಸ್ತಿ ಕೊಕೊನೆಟ್ ವಾಟರ್ ರಿಲೀಸ್ ಆಗುತ್ತೆ, ಆದರೆ ಅದರಿಂದ ಬರುವಂಥ ಕೊಕೊನೆಟ್ ಆಯಿಲ್ ಮಾತ್ರ ತುಂಬ ಕಡಿಮೆ ಇರುತ್ತೆ. ಹಾಗಾಗಿ ಸ್ವಲ್ಪ ನಾವು ನೀರು ಹಾಕ್ಕೊಂಡ್ರೆ ಸಾಕು. ಸೊ ನನಗೆ ಇಷ್ಟು ಕೊಕೊನೆಟ್ ಆಯಿಲ್ ಅನ್ನೋದು ಬಂದಿದೆ. ಇದನ್ನು ನಾನು ಒಂದು ಪ್ಲಾಸ್ಟಿಕ್ ಕವರಲ್ಲಿ ಈ ಥರ ಸ್ಟೋರ್ ಮಾಡಿ ಒಂದು ರಬ್ಬರ್ ಬ್ಯಾಂಡ್ ಹಾಕಿ ಎಲ್ಲಾದರೂ ಒಂದು ಕಡೆ ಈ ಥರ ಹ್ಯಾಂಗ್ ಮಾಡಬೇಕು. ಒಂದು 4 ಅವರ್ಸ್ ಆದಮೇಲೆ ಕೊಕೊನೆಟ್ ಕ್ರೀಮ್ ಅನ್ನೋದು ಮೇಲೆ ಇರುತ್ತೆ ಆ್ಯಂಡ್ ಕೆಳಗಡೆ ಎಲ್ಲ ವಾಟರ್ ರಿಲೀಸ್ ಆಗಿರುತ್ತೆ. ಒಂದು ಸಣ್ಣದು ಹೋಲ್ ಮಾಡಿದ್ರೆ ಈ ಥರ ವಾಟರ್ ಎಲ್ಲ ಕೂಡ ಹೋಗಿಬಿಡುತ್ತೆ. ಸೊ ಕೊಕೊನೆಟ್ ಪ್ಯೂರ್ ಕ್ರೀಮ್ ಏನಿದೆ ಅಲ್ವಾ, ಸೊ ಆ ಕ್ರೀಮ್ ಅನ್ನೋದು ಉಳ್ಕೊಂಡ್ಬಿಡುತ್ತೆ. ಸೊ ಇದು ತುಂಬ ಈಸಿ ಮೆಥಡು. ಲಾಸ್ಟ್ ಟೈಮ್ ನಾನು ಕೊಕೊನೆಟ್ ಕ್ರೀಮ್ ಪ್ರಿಪೇರ್ ಮಾಡುವಾಗ ಸ್ವಲ್ಪ ಹಾರ್ಡ್ ಮೆಥಡ್ ತೋರಿಸ್ಬಿಟ್ಟಿದ್ದೆ. ಇದು ಆ್ಯಕ್ಚುಲಿ ತುಂಬ ಈಸಿ ಮೆಥಡು. ಕೊಕೊನೆಟ್ ಕ್ರೀಮ್ ಮಾಡುವಂಥ ಪ್ರೊಸೆಸ್ಸಲ್ಲಿ ಇದು ಕೂಡ ಒಂದಾಗಿರುತ್ತೆ. ಸೊ ನೀವು ನೋಡ್ತಿರ್ಬೋದು ಪ್ಯೂರ್ ಕೊಕೊನೆಟ್ ಕ್ರೀಮ್ ಅನ್ನೋದು ಇಲ್ಲಿ ತೆಗೆದಿದ್ದೆ. ಸೊ ಇದನ್ನು ನಾನು ರಿಫ್ರಿಜಿರೇಟ್ರಲ್ಲಿ ಸ್ಟೋರ್ ಮಾಡಿದ್ದೆ 4 to 5 ಅವರ್ಸು. ಇದು ಈ ಥರ ಗಟ್ಟಿಯಾಗಿತ್ತು. ನಂತರ ಇದನ್ನು ನಾವು ರೂಮ್ ಟೆಂಪ್ರೇಚರ್ಗೆ ಈ ಥರ ಒಂದು 5 to 6 ಅವರ್ಸ್ ಮತ್ತೆ ಇಟ್ಟರೆ ಈ ಥರ ಕೊಕೊನೆಟ್ ಆಯಿಲ್ ಅನ್ನೋದು ರಿಲೀಸ್ ಆಗುತ್ತೆ. ಅಂದರೆ ಫ್ರೀಸ್ ಆಗಿರುವಂತಹ ಕೊಕೊನೆಟ್ ಕ್ರೀಮ್ ಏನಿದೆಯಲ್ಲ ಅದು ಈ ಥರ ಕರಗಿಬಿಟ್ಟು ಆಯಿಲ್ ಅನ್ನೋದು ರಿಲೀಸ್ ಮಾಡುತ್ತೆ. ಸೊ ಇದನ್ನು ಆಯಿಲ್ ಸಪ್ರೇಟ್ ಮಾಡಿಕೊಂಡು ಆಯಿಲ್ ಥರ ಯೂಸ್ ಮಾಡ್ಬೋದು ಆ್ಯಂಡ್ ಈ ಕ್ರೀಮ್ ಕೂಡ ನಾವು ಕೊಕೊನೆಟ್ ಕ್ರೀಮ್ಗೆ ಬಳಸ್ಬೋದು. ನೀವು ನೋಡ್ತಿರ್ಬೋದು ಪ್ಯೂರ್ ಕೊಕೊನೆಟ್ ಆಯಿಲ್ ಎಷ್ಟು ಚೆನ್ನಾಗಿದೆ ಆ್ಯಂಡ್ ಎಷ್ಟು ಘಮ್ ಅಂತಿದೆ ಅಂತಂದರೆ ತುಂಬ ಚೆನ್ನಾಗಿ ಅನ್ನಿಸ್ತಾ ಇತ್ತು. ನಂತರ ಒಂದು ಜಾರಿಗೆ ನಾನು ಇದನ್ನು ಶಿಫ್ಟ್ ಮಾಡ್ಕೊತಾ ಇದ್ದೀನಿ. ಒಂದು ಪ್ಲೇನ್ ಕ್ಲಾತನ್ನು ಹಾಕ್ಕೊಂಡ್ಬಿಟ್ಟು ಈ ಥರ ನೀವು ಡ್ರೈನ್ ಮಾಡ್ಕೋಬೇಕಾಗುತ್ತೆ. ಆಮೇಲೆ ಈ ಡ್ರೈನ್ ಮಾಡ್ಕೊಳ್ಳುವಾಗ ನೀವು ಇದನ್ನು ಪ್ರೆಸ್ ಮಾಡಿ ಹಿಂಡ್ಬಿಟ್ಟು ತೆಗಿಬಾರ್ದು. ಸುಮ್ಮನೆ ಹಾಗೆ ಬಿಟ್ಬಿಡಬೇಕು. ಒಂದೊಂದು ಡ್ರಾಪ್ ಆಗಿ ಎಣ್ಣೆ ಅನ್ನೋದು ಇಳಿತಾ ಇರುತ್ತೆ. ಸೊ ಇಷ್ಟು ಕೊಕೊನೆಟ್ಗೆ ನನಗಿಷ್ಟು ಸ್ವಲ್ಪನೇ ಪ್ಯೂರ್ ಕೊಕೊನೆಟ್ ಆಯಿಲ್ ಅನ್ನೋದು ರಿಲೀಸ್ ಆಗಿದೆ. ನೀವು ನೋಡ್ತಿರ್ಬೋದು. ಸೊ ನೋಡಿದ್ರಲ್ಲ ಪ್ಯೂರ್ ಕೊಕೊನೆಟ್ ಆಯಿಲ್ ಹೇಗೆ ಪ್ರಿಪೇರ್ ಮಾಡಬೇಕು ಅಂತ. ತುಂಬ ಸ್ವಲ್ಪ ಟೈಮ್ ಹಿಡಿಯುತ್ತೆ ಕೊಕೊನೆಟ್ ಆಯಿಲ್ ರೆಡಿ ಮಾಡೋಕ್ಕೆ. ನಾರ್ಮಲ್ ಕೊಕೊನೆಟ್ ಆಯಿಲ್ ರೆಡಿ ಮಾಡೋಕ್ಕೆ ತುಂಬ ಈಸಿಯಾಗಿ ಬರುತ್ತೆ, ಆದರೆ ಪ್ಯೂರ್ ವರ್ಜಿನ್ ಕೊಕೊನೆಟ್ ಆಯಿಲ್ ಪ್ರಿಪೇರ್ ಮಾಡೋಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಬಟ್ ಇದು ತುಂಬ ಒಳ್ಳೆಯದು. ಸ್ಕಿನ್ ಆ್ಯಂಡ್ ಹೇರ್ಗೂ ಕೂಡ ತುಂಬಾ ಒಳ್ಳೆಯದು. ಆ್ಯಕ್ಚುಲಿ ಹೇಳ್ಬೇಕಂತಂದರೆ ಈ ಪ್ಯೂರ್ ಕೊಕೊನೆಟ್ ಆಯಿಲನ್ನು ನಾವು ಲಿಪ್ಸಿಗೆ, ಫೇಸ್ಗೆ, ಹೇರ್ಗೆ, ಮಕ್ಕಳಿಗೆ ಮಸಾಜ್ಗೋಸ್ಕರ ತುಂಬ ಇದಕ್ಕೆಲ್ಲ ಯೂಸ್ ಮಾಡ್ತಾರೆ. ಇದು ತುಂಬಾ ಒಳ್ಳೆಯದು. ಸ್ವಲ್ಪ ಪ್ರಿಪೇರ್ ಮಾಡ್ಕೊಂಡಿದ್ದೆ ಬಿಕಾಸ್ ಜಾಸ್ತಿ ಕೊಕೊನೆಟ್ ಯೂಸ್ ಮಾಡಿಲ್ಲ. ಸ್ವಲ್ಪ ಕೊಕೊನೆಟ್ ಇದ್ದರೆ ಸ್ವಲ್ಪನೇ ಆಯಿಲ್ ಬರುತ್ತಲ್ಲ, ಸೊ ಹಾಗಾಗಿ ಇಷ್ಟನ್ನು ಪ್ರಿಪೇರ್ ಮಾಡ್ಕೊಂಡಿದ್ದೀನಿ. ದಿಸ್ ಈಸ್ ಆ್ಯಕ್ಚುಲಿ ರಿಯಲ್ ಪ್ಯೂರ್ ವರ್ಜಿನ್ ಕೊಕೊನೆಟ್ ಆಯಿಲ್. ಸಿರೀಸ್ ಪ್ಯೂರ್ ಕೊಕೊನೆಟ್ ಆಯಿಲ್. ಇದನ್ನು ಮೇಕಪ್ ರಿಮೂವರ್ಗೂ ಕೂಡ ನಾವು ಯೂಸ್ ಮಾಡ್ಕೋಬೋದು. ನ್ಯಾಚುರಲ್ ಮೇಕಪ್ ರಿಮೂವರ್. ದಿಸ್ ಈಸ್ ಸೊ ಗುಡ್. ಸೊ ನೋಡಿದ್ರಲ್ವ, ಇದಾಗಿತ್ತು ಇವತ್ತಿನ ವಿಡಿಯೋ. ಐ ಹೋಪ್ ನಿಮ್ಮೆಲ್ಲರಿಗೂ ಕೂಡ ಈ ವಿಡಿಯೋ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಮತ್ತೆ ಒಳ್ಳೆ ವಿಡಿಯೋ ಜೊತೆ, ಯೂಸ್ಫುಲ್ ವಿಡಿಯೋ ಜೊತೆ ನಿಮಗೆಲ್ಲರಿಗೂ ಸಿಗ್ತೀನಿ. ಅಂಟಿಲ್ ದೆನ್ ಬಾಯ್.